5 ವರ್ಷ ಆಯ್ತು ಸಂಘಟನೆ ಕಷ್ಟಪಟ್ಟು ಬೆಳೆದು ನಿಮ್ಮೊಂದಿಗೆ ನಾವು ಬೆಳಿತೇವೆ, ನಮ್ಮೊಂದಿಗೆ ನೀವು ಬೆಳೀರಿ, ನಮ್ಮ ಅಮ್ಮಂದಿಗೆ ನೀವು ಬೆಳಿತೀರಿ ಅಂತ ಹೇಳಿದಾಗ ತಾವು ಬೆಳೆದಂತೆ ಊರಲ್ಲಿ ಬೆಳೀತಾರೆ. ಊರಲ್ಲಿ ಸಣ್ಣ ಸಮಸ್ಯೆ ಇದ್ದರೂ ಅವರು ಹೋರಾಟಕ್ಕೆ ಮುಂದಾಗ್ತಾರೆ. ಜೊತೆಗೆ ಯಾವುದೇ ಒಂದು ಹೇಳ್ತೀವಿ ಯಶಸ್ವಿ ಪುರುಷರಿಂದ ಯಶಸ್ವಿ ಮಹಿಳೆ ಅಂತ ಹೇಳ್ತಾರೆ. ಈ ಯಶಸ್ವಿ ಮಹಿಳೆಯಿಂದ ಯಶಸ್ವಿ ಪುರುಷರಿದ್ದಾರೆ. ಯಾಕಂದರೆ ಇವರು ಸಹೋದರಾಗಲಿ ಮೊಮ್ಮಕ್ಕಳಾಗಲಿ ಹಳೆಂದ್ರೆ ಇವರು ಸಪೋರ್ಟ್ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಅವ್ರು ಕೆಲಸ ಮಾಡಲು ಹಗಲಿ ರಾತ್ರಿ ಒಂದು ಯಾವುದೇ ತೊಂದರೆ ಇದ್ದರೂ ಮನೆಯಲ್ಲಿ ತೊಂದರೆ ಇದ್ದರೂ ಕೂಡ ಯಾವುದೇ ದೇವರ ಧರ್ಮ ಅಂತ ಬಿಡಂಗಿಲ್ಲ, ದೇವರು ಹೋಗ್ತಾರೆ. ಜೊತೆಗೆ ಊರಲ್ಲಿ ಸಂಘಟನೆ ಮಾಡ್ತಾರೆ, ಪಕ್ಷ ಸಂಘಟನೆ ಮಾಡ್ತಾರೆ. ದೇವರು ಅವರಿಗೆ ಏನಂದ್ರೆ ಈಗಾಗಲೇ ಪಕ್ಷದಲ್ಲಿ ಹುದ್ದೆ ಕೊಟ್ಟಾರೋ, ಪಕ್ಷದ ಹುದ್ದೆಗಿಂತನೂ ಅಧಿಕಾರಿಯುತ ಮತ್ತು ಒಂದು ಜವಾಬ್ದಾರಿಯುತ ಸ್ಥಾನ ಇನ್ನೂ ಸಿಕ್ಕು ರಾಜ್ಯ ಮಟ್ಟದಲ್ಲಿ ಅವರು ಪ್ರಭಾವಿ ಲೀಡರ್ ಆಗಬೇಕು. ಪಕ್ಷದ ಲೀಡರ್ ಆಗಿದ್ದಾರೆ. ಸಾರ್ವಜನಿಕ ಅಧಿಕಾರ ಒಂದು ಸಿಕ್ಕು ಅವರು ಭವಿಷ್ಯಕ್ಕೂ ಉಜ್ವಲ ಆಗಬೇಕು. ಜೊತೆಗೆ ಅವರ ಜೊತೆಗೆ ಮಲ್ಲಾಪುರ ಪ್ರೀತಿ ಘಟಕವಾಗಿರ್ಬೋದು, ದುಗ್ಗಾಳ ಇರ್ಬೋದು, ಪಾಮದಿ ಇರ್ಬೋದು, ಬಡಿಗೋಡ ಭಾಗದಲ್ಲಿ ಜನಪ್ರಿಯ ಅವರು ಲೀಡರ್ ಆಗಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ಹುಟ್ಟುಹಬ್ಬ ಶುಭಾಶಯಗಳು. ಜೊತೆಗೆ ಅವರಿಂದ ನಾಡಿಗೆ ಸೇವೆ ಸಿಗಲಿ ಮತ್ತು ನಾಡಿನ ಸಮಸ್ತ ನಾಗರಿಕರ ಬೆಂಬಲ ಅವ್ರಿಗೆಲ್ಲ ಅಂತ ಹೇಳುತ್ತಾ ಇಲ್ಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳಿ ಈ ಸಂದರ್ಭದಲ್ಲಿ ಕರೆಸಿ ಮಾತಾಡಲು ಅವಕಾಶ ಕೊಟ್ಟಂತಹ ಸಂಘಟಕರಿಗೆ, ನಮ್ಮ ಪಟ್ಟಣ ದಂಪತಿಗಳಿಗೆ, ವಿಶೇಷವಾಗಿ ಶ್ವೇತಾ ಅಕ್ಕ ಮತ್ತು ಅವರ ಯಜಮಾನರು ಪಟ್ಟಣಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.